ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಮೀನಾಕ್ಷಿ. ಇವತ್ತು ಬೆಳಗ್ಗೆನೇ ಒಂದು ಸಣ್ಣದಾಗಿ ರಂಗೋಲಿನ ಹಾಕ್ಕೊಂಡಿದ್ದೆ. ಇನ್ನು ನಾಷ್ಟಕ್ಕೆ ಅಂತ ನಾನು ಪಡ್ಡು ಮಾಡ್ತಾಯಿದ್ದೀನಿ ಇವತ್ತು. ಇನ್ನು ಚಟ್ನಿಗೆ ಕಡಲೆಬೇಳೆ, ಸ್ವಲ್ಪ ಶೇಂಗಾ, ಒಂದು ಈರುಳ್ಳಿ, ಒಂದೆರಡು ಹಸಿರು ಮೆಣಸಿನ್ಕಾಯಿನ ನಾನು ಎಣ್ಣೆ ಹಾಕಿ ಈ ಥರ ಹುರ್ಕೊಳ್ತಾ ಇದ್ದೀನಿ. ಇನ್ನು ಪಡ್ಡಿನ ಹಿಟ್ಟಿಗೆ ಸ್ವಲ್ಪ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಇನ್ನು ಸಕ್ಕರೆ ಹಾಕೋದು ಆಪ್ಷನಲ್, ಕಲರ್ ಬರಲಿ ಅಂತ ಅಷ್ಟೇ. ಪಡ್ಡು ಕೆಂಪಗೆ ಕಲರ್ ಬರುತ್ತೆ. ಇನ್ನು ಹಂಚ್ಕೊಡೋಕ್ಕಾದಿತ್ತು, ನಾನು ಪಡ್ಡನ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಇದೇ ಹಿಟ್ಟಲ್ಲಿ ದೋಸೆ ಕೂಡ ಮಾಡ್ಕೋಬೋದು. ಈ ಥರ ಪಡ್ಡನ್ನ ಹಾಕಿ ಒಂದು ಪ್ಲೇಟ್ನ ಮುಚ್ಚಿಟ್ಬಿಡ್ತೀನಿ. ಇವಾಗ ಇದು ಪಡ್ಡು ರೆಡಿ ಆಗಲಿ. ಇನ್ನು ಚಟ್ನಿಗೆ ಅಂತ ಹುರ್ಕೊಂಡಿದ್ನಲ್ಲ, ಅದೆಲ್ಲ ಇವಾಗ ತಣ್ಣಗಾಗಿದೆ. ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಪಡ್ಡು ರೆಡಿಯಾಗಿತ್ತು ನಮ್ಮದು. ತುಂಬಾ ಚೆನ್ನಾಗಿ ಬಂದಿತ್ತು. ಕಲರ್ ಕೂಡ ಈ ಥರ ಬಂದಿತ್ತು. ಇವಾಗ ಚಟ್ನಿಗೆ ನಾನು ಒಗ್ಗರಣೆ ಕೂಡ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಇನ್ನು ಮಕ್ಕಳಿಗೆ ಅಂತ ಸ್ವಲ್ಪ ಚಹಾ ಮತ್ತು ಬಿಸ್ಕಿಟ್ನ ಕೊಡ್ತಾಯಿದ್ದೀನಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನು ಪಾಲಕ್ ರೈಸ್ ಮಾಡ್ಕೊಂಡಿದ್ದೆ. ಇವಾಗ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚಪಾತಿ ಮಾಡ್ತಾ ಇದ್ದೀನಿ. ನಾನು ಎರಡು ಸೈಡು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ತೀನಿ. ನಾನಿವಾಗ ಪದರ ಚಪಾತಿನ ಮಾಡ್ತಾಯಿದ್ದೀನಿ. ಅಂದರೆ ಒಂದೇ ಸಿಂಗಲ್ ಚಪಾತಿ ಮಾಡ್ತಾಯಿಲ್ಲ. ಈ ಥರ ಚಪಾತಿನ ಬೇಯಿಸ್ಕೊಂಡು ಆಮೇಲೆ ಚಪಾತಿನ ನಾನು ಹೆಂಗೆ ಮಾಡ್ತೀನಿ ಅಂತ ನೋಡಿ. ಇದು ಇವಾಗ ಚಪಾತಿ ಬೇಯಿಸಿದ್ನಲ್ಲ, ಇದು ಯಾವ ಥರ ಬರ್ತಾಯಿದೆ, ಒಂದು ಸ್ವಲ್ಪ ಕೂಡ ಹರಿಲಿಲ್ಲ. ಈ ಥರ ಚಪಾತಿ ಬರಬೇಕಂದ್ರೆ ನಾವು ಚಪಾತಿನ ಸಣ್ಣ ಸಣ್ಣ ಉಳ್ಳೆಗಳನ್ನ ಈ ಥರ ಲಟ್ಟಿಸ್ಕೋಬೇಕು, 2 ಉಳ್ಳೆ. ಆಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಸವರಿ ಒಂದ್ರ ಮೇಲೆ ಒಂದು ಇಟ್ಟು ಲಟ್ಟಿಸ್ಬೇಕು. ನಾನು ಚಪಾತಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಚ್ಚೋದಕ್ಕೆ, ಚಪಾತಿ ಲಟ್ಸೋದಕ್ಕೆ. ಈ ಥರ ಚಪಾತಿ ಲಟ್ಸುವಾಗ ಅದು ಪದರ ಒಂದಕ್ಕೊಂದು ಇದಾಗಬಾರ್ದು, ಮುದ್ದೆ ಆಗಬಾರ್ದು. ಮುದ್ದೆ ಆದರೆ ಚಪಾತಿ ನಮಗೆ ಹರಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ಚಪಾತಿನ ಲಟ್ಟಿಸ್ಕೊಂಡು ಚಪಾತಿನ ಬೇಯಿಸ್ಕೋಬೇಕು. 2 ಕಡೆ ಸ್ವಲ್ಪ ಎಣ್ಣೆ ಹಾಕಿ. ವ್ಲಾಗ್ಸ್ ಎಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಇವಾಗ ನೋಡಿ ಚಪಾತಿ ಒಂದು ಸ್ವಲ್ಪ ಏನಾಗಲಿಲ್ಲ. ಇವತ್ತಿನ ವ್ಲಾಗ್ ಇದಾಗಿತ್ತು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.